ಥರ ಮಾಡಿದ್ದಾರೆ, ಈ ಥರ ಮೋಸ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ. ಅದನ್ನು ಚೆಕ್ ಮಾಡೋಣ ಅಂತ ಅವ್ರು ಅಪ್ಡೇಟಲ್ಲಿ ತೆಗೆದು ನೋಡಿದಾಗ ಸುಮಾರು ಎಕರೆಗಳ ಜಮೀನು ಅವ್ರ ಹೆಸರಲ್ಲಿ ಇರ್ತಕ್ಕಂಥದ್ದಾಗಿರ್ಬೋದು, ಮಿಸಸ್ ಹೆಸರಲ್ಲಿರ್ಬೋದು, ಮತ್ತು ಅವರ ಮಗಳ ಹೆಸರಲ್ಲಿರ್ಬೋದು, ಅವ್ರ ಹೆಸರಲ್ಲಿ ಇರ್ತಕ್ಕಂಥದ್ದು ಮಗನ ಹೆಸರಲ್ಲಿ, ಅದು ಮಗನದು ಅಪ್ಡೇಟಿಗೆ ಶೇರ್ ಇಲ್ಲ, ಅವ್ರದ್ದೇ ಸಪ್ರೇಟ್ ಒಂದು ಅಪ್ಡೇಟ್ ಇದೆ. ಅದನ್ನು ಪೂರ್ತಿ ಸಂಪೂರ್ಣವಾಗಿ ನಾವು ಇದು ಮಾಡಿದಾಗ ಇನ್ನೂ ಅನೇಕ ಜಮೀನುಗಳನ್ನು ಸುಮಾರು ಎಕರೆಗಳನ್ನ ಬಿಟ್ಟಾಕಿದ್ರು. ಜೊತೆಯಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ನು ಅಂತ ತೋರಿಸಿದ್ರು. ಅದೆಲ್ಲ ಕನ್ವರ್ಷನ್ ಆಗಿದೆ. ಇವತ್ತು ಪತ್ಕೋಟೆಯಲ್ಲಿ ಮೇಯ್ನ್ ರೋಡ್ಗೆ ಇವತ್ತು 3-4 ಕೋಟಿ ಇದೆ. ಅದು ಕಮರ್ಷಿಯಲ್ ಜಾಗಗಳು, ಅದನ್ನೆಲ್ಲ 4 ಲಕ್ಷ 5 ಲಕ್ಷ ಅಂತ ಅಪ್ಡೇಟಲ್ಲಿ ತೋರಿಸ್ಕೊಂಡಿದ್ರು. ಜೊತೆಯಲ್ಲಿ ಅವರು ಇರ್ತಕ್ಕಂಥ ಬೆಂಗಳೂರಲ್ಲಿ ಇರ್ತಕ್ಕಂಥ ಅವರು ವಾಸಿಸುವ ಮನೆ ಇರ್ಬೋದು, ಬಾಗೇಪಲ್ಲಿದಿರ್ಬೋದು, ಮತ್ತು ಕಮರ್ಷಿಯಲ್ ಬಿಲ್ಡಿಂಗ್ಗಳಿರ್ಬೋದು, ಹೋಟೆಲ್ ಬಿಲ್ಡಿಂಗ್ಗಳಿರ್ಬೋದು, ಕಳೆದ ಒಂದು 18-19 ಇಸ್ವಿಯಿಂದ 23 ತನಕ ಅದು ಯಾವುದೇ ಟ್ಯಾಕ್ಸನ್ನು ಕಟ್ಟಿದೆ. BBMP ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ನಿಂತ್ಕೊಬೇಕಾದ್ರೆ, ನಾಮಿನೇಷನ್ ಹಾಕಬೇಕಾದ್ರೆ ಗ್ರಾಮ ಪಂಚಾಯತಿಯಲ್ಲಿ ಅವ್ರಿಗೆ ಇರ್ತಕ್ಕಂಥ ವಾಸ ಮಾಡುವ ಮನೆಯದು ಕೂಡ ಟ್ಯಾಕ್ಸು ಕಟ್ಬಿಟ್ಟೆ ನಿಂತ್ಕೊಳ್ಬೇಕು. ಯಾಕೆಂದರೆ ಯಾವುದೇ ಗೌರ್ಮೆಂಟ್ಗೆ ಡ್ಯೂ ಇಡಬಾರ್ದು ಅಂತ ಅದನ್ನು ರೂಲ್ಸೇ ಇದೆ, ಅದು ಕಾನೂನಲ್ಲಿ ಸಂವಿಧಾನದಲ್ಲೇ ಇದೆ. ಅದನ್ನು ಇವರು ಉಲ್ಲಂಘಿಸಿ ಇವರು ಬೇಕಾದಂಗೆ ಯಾರೂ ಕೇಳೋರಿಲ್ಲ. ನಾನು 5 ವರ್ಷ 2 ಸಲ 2 ಟರ್ಮ್ MLA ಆಗಿದ್ದೀನಿ ಬಿಡು ಅಂತ ಹೇಳ್ಬಿಟ್ಟು ಅದನ್ನು ಇರೋದನ್ನು ಅಪ್ಡೇಟ್ ತಗೊಂಡು ಹಾಕಿದ್ರು. ಜೊತೆಯಲ್ಲಿ ಏನು GST ಇವ್ರ ಪಾನ್ ನಂಬರಿಂದ 9 GST ನಂಬರ್ ಇಟ್ಟಿತ್ತು. ಇನ್ನು ಅನೇಕ ಬಿಸ್ನೆಸ್ ಇದೆ, ನಿಮಗೆಲ್ಲ ಗೊತ್ತಿರೋ 106 ಬಾರ್ಗಳಿದ್ದಾವೆ. ಆದರೂ ಸಹ ಇವ್ರ ಪಾನ್ ನಂಬರಲ್ಲಿ 9 GSTಗಳಿತ್ತು. ಆ 9 GST ನಂಬರಲ್ಲಿ ಒಂದೇ ಹಾಕಿದ್ದು ಇವರು. ಇನ್ನು ಮಿಕ್ಕಿದ್ದು 8 GSTಗಳು ಹಾಕಿರಲಿಲ್ಲ. ಅದರಲ್ಲಿ 4 ಇನ್ಆಕ್ಟಿವ್ ಇತ್ತು, ಇನ್ನು 5 ಆಕ್ಟಿವ್ ಇತ್ತು. ಮತ್ತು ಅದನ್ನು ಕೂಡ ನಾನು 18-19ರಿಂದ 23ವರೆಗೂ ಏನು GST ಕೂಡ ಕಟ್ಟಿಲ್ಲ. ಸರ್ಕಾರಕ್ಕೆ GST ವಂಚನೆ ಮಾಡಿದ್ರು. ಕುಣಗಲ್ ಶಾಸಕರಿಗೆ ಸಾಲ ತೊಗೊಂಡಿದ್ದೀವಿ ಅಂತ ಕುಣಗಲ್ ಶಾಸಕರು ರಂಗನಾಥ್ ಅವರು ಕೂಡ ಅಪ್ಡೇಟಲ್ಲಿ ಮೆನ್ಷನ್ ಮಾಡಿದರು. ಇವರು ಮಾಡಿರಲಿಲ್ಲ. ನಾರಾಯಣ ಸ್ವಾಮಿ ಅವರು ಕೂಡ ನಾನು ತಗೊಂಡಿದ್ದೀನಿ ಸುಬ್ಬಾರೆಡ್ಡಿ ಅವ್ರ ಹತ್ರ ಅಂತ ಅವ್ರು MLA ನಿಂತ್ಕೊಂಡಾಗ ಆ ಅಪ್ಡೇಟಲ್ಲಿ ಮೆನ್ಷನ್ ಮಾಡಿದರು, ಮತ್ತು MLCಗೆ ನಿಂತ್ಕೊಂಡಾಗೂ ಮಾಡಿದರು. ಅದನ್ನು ತೋರಿಸಿಲ್ಲ. ಆದರೂ ಆಮೇಲೆ ತಿರ್ಗಾ ಮತ್ತೆ ಇಲ್ಲಿ ಬಾಗೇಪಲ್ಲಿಯಲ್ಲಿ ಕೂಡ ನಾನು ಒಂದು ಹಣ ನೀಡ್ತಕ್ಕಂಥ ಒಂದು ವಿಡಿಯೋ FIR ಆಗಿತ್ತು. ಅದನ್ನು ಏನೋ ಸರ್ಕಾರ ಇದೆ, ಮತ್ತು ಅಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ವ್ಯಕ್ತಿನ ಜೊತೆಗೆ ಹಾಕ್ಕೊಂಡು ಅವ್ರಿಗೆ ಯಾವ ರೀತಿ ಬೆದರಿಕೆ ಹಾಕಿದ್ರೋ ಗೊತ್ತಿಲ್ಲ ನನಗೆ. ಅದು ಬಿ ರಿಪೋರ್ಟ್ ಕೂಡ ಮಾಡ್ಕೊಂಬಿಟ್ರು. ಆಯಿತು, ಬಿ ರಿಪೋರ್ಟ್ ಮಾಡ್ಕೊಂಬಿಟ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ದು ಏನಿದೆಯೋ ಅದನ್ನು ಹೋಗೋಣ ಅಂತ ಹೋದ್ವಿ. ಮತ್ತು ಅವರು ಏನು ಕರೆಂಟ್ ಅಕೌಂಟ್ ಕೂಡ ತೋರಿಸಿರಲಿಲ್ಲ. ಅನೇಕ ಈ ಥರ ನಮಗೆ ಸಿಕ್ಕಾಪಟ್ಟೆ ಅವರ ಅಪ್ಡೇಟಲ್ಲೇ ಲೋಪದೋಷಗಳು ಕಂಡು ಬಂದಾಗ ನಾವು ಕೋರ್ಟ್ ನ್ಯಾಯಾಲಯವರೆಗೆ ಹೋಗಿದ್ವಿ. ಅದನ್ನು ನ್ಯಾಯಾಲಯ ಸಂಪೂರ್ಣವಾಗಿ ಅದು ಪರಿಶೀಲನೆ ಮಾಡಿ ವಾದ ವಿವಾದ ಮಾಡಿ ಅದನ್ನು ಕಳೆದ 2-3 ವರ್ಷ ಆಗ್ತಾ ಬಂತು. ಅದನ್ನು ಶಾಸಕರೇ ಸುಬ್ಬಾರೆಡ್ಡಿ ಅವರೇ ಕೂಡ ಕೋರ್ಟ್ಗೆ ಬಂದಿದ್ದರು. ಆಮೇಲೆ ಟೈಮ್ ತೊಗೊಂಡ್ರು. ಅವ್ರನ್ನ ಬರದೇ ಇದ್ದಿದ್ದಕ್ಕೆ ಕಾರಣ ಅವ್ರಿಗೆ ಫೈನ್ ಕೂಡ ಹಾಕಿದ್ರು. ಬಂದಾಗ ಅವರೇ ಒಪ್ಕೊಂಡ್ರು, ಏನೋ ಸಣ್ಣ ಪುಟ್ಟ ತಪ್ಪಾಗ್ಬಿಟ್ಟಿದೆ, ನಾನು 1000 ಕೋಟಿ ಬಿಸ್ನೆಸ್ ಮಾಡೋನು, ಏನೋ ಸಣ್ಣ ಪುಟ್ಟ ತಪ್ಪಾಗ್ಬಿಟ್ಟಿದೆ ಅಂತ ನೇರವಾಗಿ ಒಪ್ಕೊಂಡ್ರು. ಇನ್ನು ನ್ಯಾಯಾಲಯ ತೀರ್ಮಾನ ಮಾಡ್ತು, ಸಣ್ಣ ತಪ್ಪು ಮಾಡಿದ್ರು ಒಂದೇ, ದೊಡ್ಡ ತಪ್ಪು ಮಾಡಿದ್ರೆ ಒಂದು ಅಂತ ಅವ್ರಿಗೆ ವಜಾ ಮಾಡಿ ಅನರ್ಹ ಮಾಡಿ ಅವರು ಕರಪ್ಟೆಡ್ ಅಂತ ಹೇಳ್ಬಿಟ್ಟು ನ್ಯಾಯಾಲಯ ಘೋಷಣೆ ಮಾಡಿ ತೀರ್ಮಾನ ಮಾಡಿದೆ. ಇದು ತುಂಬ ನಮ್ಮ ಬಾಗೇಪಲ್ಲಿ ಜನತೆ ಇವತ್ತು ತುಂಬ ಹರ್ಷದಿಂದ ಎಲ್ಲರೂ ಕೂಡ ಸಂಭ್ರಮಾಚರಣೆ ರೀತಿಯಲ್ಲಿ ಇವತ್ತೆಲ್ಲರೂ ಮಾತಾಡ್ತಾ ಇದ್ದಾರೆ. ಒಳ್ಳೆ ಕೆಲಸ ಆಯಿತು, ಈ ಕ್ಷೇತ್ರಕ್ಕೆ ಏನಾಗಿರ್ತಕ್ಕಂಥ ಅನ್ಯಾಯನ ಇವತ್ತು ನೀವೆಲ್ಲ ಕೂಡ ಎತ್ತಿಡ್ದಿದ್ದೀರ ಅನ್ನೋದನ್ನು ನಮ್ಮೆಲ್ಲ ಜನರು ಕೂಡ ನನಗೆ ಕರೆ ಮಾಡಿ ತಿಳಿಸ್ತಾ ಇದ್ದಾರೆ. ತಡೆಯಾಜ್ಞೆ ನೀಡಿದರೆ ಮುಂದಿನ ನಡೆ ಅಂತ ತಡೆಯಾಜ್ಞೆ ಯಾವ ರೀತಿ ತಡೆಯಾಜ್ಞೆ ನೀಡ್ತಾರೆ? ಈಗ ಹೈಕೋರ್ಟಲ್ಲಿ ಒಬ್ಬ ಮನುಷ್ಯ ತಪ್ಪು ಮಾಡಿದ ಮೇಲೆ ಯಾರೇ ಆಗಲಿ, ನಾನಾಗಲಿ, ಅದನ್ನೇ ಹೇಳ್ತೀನಿ ಕೇಳಿ. ಈಗ ನ್ಯಾಯಾಲಯದಲ್ಲಿ ಒಂದು ನ್ಯಾಯಾಲಯ, ನೀವು ಯಾವುದೇ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನೀವು ಅರ್ಥ ಮಾಡ್ತೀವಿ. ನಾವು ತಪ್ಪು ಮಾಡಿಲ್ಲ ಅಂತ ಏನಾದರೂ ಪ್ರೂವ್ ಇದ್ದು ಅವ್ರಿಗೆ ಏನು ಅನ್ಯಾಯ ಆಗಿದೆ ಅಂತ ಏನಾರ ಗೊತ್ತಿದ್ದರೆ ತಡೆಯಾಜ್ಞೆ ಕೊಡ್ತೀವಿ. ಕಣ್ಣು ಮುಂದೆನೇ ಇದೆಯಲ್ಲ, ಆನ್ಲೈನಲ್ಲಿ ಅವ್ರು ಮಾಡಿರ್ತಕ್ಕಂಥದ್ದು. ನಾನು ಏನು ಕೇಸ್ ಹಾಕಿದ ತಕ್ಷಣ 4-5 ದಿವಸಕ್ಕೆ ತೊಗೊಂಡೋಗಿ ದುಡ್ಡೆಲ್ಲ ಕಟ್ಬಿಟ್ಟಿದ್ದಾರಲ್ಲ ಅವರೇ. ಸರ್ಕಾರಕ್ಕೆ ವಂಚನೆ ಮಾಡಿರ್ತಕ್ಕಂಥ 4-5 ವರ್ಷ ಪೆಂಡಿಂಗ್ ಇಟ್ಕೊಂಡಿದ್ದು GSTನೂ ಕಟ್ಟಿದ್ದಾರೆ, ಮತ್ತು BBMP ಟ್ಯಾಕ್ಸು ಕಟ್ಟಿದ್ದಾರೆ. ಅವರೇ ಪ್ರೂವ್ ಇದ್ದಾರಲ್ಲ, ಮತ್ತು ಅವರೇ ಒಪ್ಕೊಂಡಿದ್ದಾರಲ್ಲ. ಏನೋ ಸಣ್ಣ ಪುಟ್ಟ ಅವ್ರ ಲಾಯರು ಕೂಡ ವಾದ ಮಾಡಿದ್ರಲ್ಲ, ನಾವು 1000 ಕೋಟಿ ಬಿಸ್ನೆಸ್ ಮಾಡೋರು, ಅವ್ರ ಮಿಸ್ಸಸ್ ಹೆಸರಲ್ಲಿ ಅವ್ರ ಹೆಸರಲ್ಲಿ ಕಂಪ್ನಿ ಒಂದಿತ್ತು, ಅದನ್ನೂ ತೋರಿಸಿಲ್ಲ. ಇದೆಲ್ಲ ಕೂಡ ಏನು ನ್ಯಾಯಾಲಯ ಗಮನಿಸ್ತೈತೆ. ಯಾಕೆ ಸುಮ್ಮನೆ ಮಾಡಲ್ಲ. ಅವ್ರು ಯಾಕೆ ವಜಾ ಮಾಡಿದ್ದಾರೆ ಅಂದರೆ ಇವತ್ತು ಮಾಡಿರ್ತಕ್ಕಂಥ ಅವರು ಏನು ಅಲ್ಲಿ ತಪ್ಪುಗಳಿದೆಯೋ ಅದೆಲ್ಲ ತಪ್ಪು ಅಂತ ಪರಿಗಣನೆ ಮಾಡಿ ಇವತ್ತು ಅಪ್ಡೇಟು ಪಾಲ್ಸು ಅಂತ ಹೇಳ್ಬಿಟ್ಟು ಅವ್ರನ್ನ ಅದು ಅನರ್ಹ ಮಾಡಿರೋದು. ಇವತ್ತು ಅದನ್ನು ನ್ಯಾಯಾಲಯಕ್ಕೆ ಹೋಗಿದ್ರೆ ತಡೆಯಾಜ್ಞೆ ಕೊಟ್ಟರೆ ಅಲ್ಲೂ ಕೇಸ್ ನಡೆಸ್ತೀವಿ. ಏನಾದರೂ ಅಷ್ಟೇ ಅಲ್ವಾ, ನ್ಯಾಯಾಲಯದಲ್ಲಿ ಅಷ್ಟೇ. ಕಾನೂನು ಹೋರಾಟ ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಬರಲ್ಲ. ಯಾಕೆಂದರೆ ಇವತ್ತು ಮುಂದಕ್ಕೆ ಹೋಗ್ಬಿಟ್ಟಿದ್ವಿ ನಾವು. ನೋಡಿ, ಯಾವುದೇ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಮ್ಮ ಹತ್ರ ಇಲ್ಲ.
ಯಾರೋ ಕೆಲವರು ಇರ್ತಾರೆ ಪಾಪ, ಅವ್ರ ಜೊತೆ ಇದ್ಕೊಂಡು ಅವರೇ ದುಡ್ಡು ಕಾಸು ಎಲ್ಲ ಕೊಟ್ಟು ಕಳಿಸಿರೋದನ್ನೆಲ್ಲ ಎತ್ಕೊಂಡ್ಬಂದು ಏನೋ ಈ ಕಡೆ ಈ ಭಾಗದಲ್ಲಿ ಜನರಿಗೆ ಯಾಮಾರಿಸ್ಬೋದು. ಅವ್ರ ಜೊತೆ ಇನ್ವಾಲ್ವ್ ಆಗಿ 2 ಸಲ 3 ಸಲ ಮಾಡಿರ್ತಕ್ಕಂಥವ್ರು ನನ್ನ ವಿರುದ್ಧ ಪ್ರಚಾರನೂ ಮಾಡ್ಬೋದು, ಏನಂದರೆ ಅದು ಮಾತಾಡೋಬೋದು. ಆದರೆ ನಾನು ಹೇಳ್ತಾ ಇದ್ದೀನಿ, ನಾನು ಇವತ್ತು ಬಾಗೇಪಲ್ಲಿ ಜನತೆಗೆ ಇವತ್ತು ಕೂಡ ಹೇಳ್ತೀನಿ, ನಿಮ್ಮ ಮನೆ ಮಗನಾಗಿ ಈ ಕ್ಷೇತ್ರಕ್ಕೆ ದುಡಿತೀನಿ ನಾನು. ಯಾಕಂದರೆ ಇವತ್ತು ಸೋತಿದ್ದರೂ ಕೂಡ ನಾನು ಇವತ್ತು ನಿಮ್ಮ ಮಧ್ಯೆ ಇರ್ತಕ್ಕಂಥವ್ನು, ಇವತ್ತು ನಿಮ್ಮ ಮಧ್ಯೆ ಇದ್ದು ನಾನು ಇವತ್ತು ಪ್ರತಿದಿನ ನಮ್ಮ ಕ್ಷೇತ್ರದ ಜನತೆ ಸಂಪರ್ಕ ಇದ್ದೀನಿ. ಏನೇ ಕಷ್ಟ ಸುಖ ಆದರೂ ಜೊತೆಲಿರ್ತೀನಿ. ಪ್ರತಿದಿನ ನಾನು ಯಾವುದೇ ಕಾರ್ಯಕ್ರಮಗಳಾದರೂ ಬರ್ತಾ ಇರ್ತೀನಿ. ಇವತ್ತು ನಾನು ಯಾವುದೇ ಓಡೋಗೋ ಜಾಯಮಾನ ಅಲ್ಲ ನಾನು, ಯಾಕಂದರೆ ಭಗವಂತ ಏನು ಬರೆದಿರ್ತಾನೆ ಆಮೇಲೆ ನೋಡೋಣ. ಯಾಕಂದರೆ ಜನ ಆಸೆ ಇತ್ತು, ಇವತ್ತು ಅವ್ರು ವಜಾ ಆಗಿದ್ದಾರೆ. ಇವತ್ತು ಜನರ ಆಶೆಯಂತೆ ನಾನು ಇವತ್ತು ಅದನ್ನು ಸ್ಟೆಪ್ ತೊಗೊಂಡೋಗಿದ್ದೀನಿ. ಮುಂದಿನ ದಿನಗಳಲ್ಲೂ ಕಾನೂನು ಹೋರಾಟನೂ ಮಾಡ್ತೀವಿ, ಮತ್ತು ಜೊತೆಯಲ್ಲಿ ಕ್ಷೇತ್ರದ ಜನತೆ ಪರವಾಗಿ ನಾವು 100% ಇದ್ದೇ ಇರ್ತೀವಿ. ಯಾಕಂದರೆ ಅವ್ರಿಗೆ ಅನೇಕ ಜನಕ್ಕೆ ನಮ್ಮ ಕಾರ್ಯಕರ್ತರಿಗೆ ಬೆದರಿಕೆ ಆಗ್ತಾಯಿದೆ. ಯಾಕೆ ಇಷ್ಟೆಲ್ಲ ಆಯಿತು ಅಂದರೆ ನೀವು ಅರ್ಥ ಮಾಡ್ಕೊಬೇಕು. ಅವರು ನಮ್ಮ ಕಾರ್ಯಕರ್ತರು BJP ವೋಟ್ ಹಾಕಿದ್ರು ಅಂತ ಬೆದರಿಸೋದು, ಅವ್ರ ಮೇಲೆ FIRಗಳು ಹಾಕ್ಸೋದು, ಅಧಿಕಾರ ಶಾಶ್ವತ. ನಮ್ಮ ಸರ್ಕಾರ ಇದ್ದಾಗ ನಾವೇನಾದ್ರು ಮಾಡಿಸಿದ್ವಾ? ನಮ್ಮ ಸರ್ಕಾರ ಇದ್ದಾಗ 3 ವರ್ಷ ಬಾಗೇಪಲ್ಲಿಯಲ್ಲೇ ಇದ್ದೆ. ಯಾರನ್ನ ಒಬ್ಬರ ಕೈಯಲ್ಲಿ ನಮ್ಮ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಪೊಲೀಸ್ ಇಲಾಖೆಗೆ ರೆಕಮೆಂಡ್ ಮಾಡಿ ಏನಾದರೂ ಯಾರಿಗಾನ ಒಂದು FIR ಮಾಡಿಸಿದ್ವಾ? ಯಾರನ್ನ ಇದು ಮಾಡಿದ್ವಾ? ಕಾಂಗ್ರೆಸ್ ಕಾರ್ಯಕರ್ತರು ಇಲ್ವಲ್ಲ. ಆದರೆ ನಮ್ಮ ಕಾರ್ಯಕರ್ತರಿಗೆ ಎಷ್ಟು ಚೆನ್ನಾಗಿ ಮಾಡಿದ್ರು, ಎಷ್ಟು ಜನಕ್ಕೆ ಪೊಲೀಸ್ ಇಲಾಖೆಯಿಂದ ಧಮಕಿಗಳು ಹಾಕ್ಸಿದ್ದಾರೆ. ನಿಮ್ಮ ಪ್ರೆಸ್ ರಿಪೋರ್ಟ್ರ್ಗಳಿಗೆ ಬಿಟ್ಟಿಲ್ಲ ಅವರು. ನೀವು ಮಾಧ್ಯಮದವರು ನಂದು ಹೇಳ್ತೀರಾ, ಅವ್ರದ್ದು ಹೇಳ್ತೀರಾ, ನಿಮಗೇನೆ ಧಮಕಿ ಹಾಕ್ತಾರೆ. ಇನ್ನು ಯಾವ ರೀತಿ ಅವರು ಸರ್ಕಾರದಲ್ಲಿ ನಮ್ಮ ಸರ್ಕಾರ ಇದೆ, ನಮ್ಮ ನಡೆಯುತ್ತೆ ಅಂತ ಅವ್ರು ಯಾವ ರೀತಿ ದಬ್ಬಾಳಿಕೆ ದೌರ್ಜನ್ಯ ಮಾಡಿದ್ರು ನೀವು ಯೋಚನೆ ಮಾಡಿ. ಅದರಿಂದ ಇವತ್ತು ನಾನು ಕೂಡ ಜನರ ಪರವಾಗಿ ಹೋರಾಟ ಮಾಡಬೇಕು. ಈ ಥರ ಒಬ್ಬ ಶಾಸಕರನ್ನ ಅನರ್ಹ ಮಾಡಲೇಬೇಡಿಸ್ಬೇಕು ಅಂತ ಹೇಳ್ಬಿಟ್ಟು, ಯಾಕೆಂದರೆ ಈ ಕಾನೂನಲ್ಲಿ ಅವಕಾಶ ಇದೆ. ಕಾನೂನು ತಪ್ಪು ಮಾಡಿದ್ರು, ನಾನು ತಪ್ಪನ್ನು ಎತ್ತಿಡ್ದಿದ್ದೀನಿ. ಇವತ್ತು ಅವ್ರು ಏನೇನು ತಪ್ಪು ಮಾಡಿದ್ರು ಅದು ಕೆಲವೇ ಅಷ್ಟೇ. ಇದು ಬರೀ ಸಾಸಿವೆ ಕಾಳು ಅಷ್ಟೇ. ಅವ್ರು ಮಾಡಿರ್ತಕ್ಕಂಥದ್ದು ಆನೆ ಥರ ಗಾತ್ರ ಇದೆ, ಇಡೀ ಜನಕ್ಕೆ ಗೊತ್ತು. ಇವತ್ತು ಬರೀ ಸಾಸಿವೆ ಕಾಳು ಅಷ್ಟೇ. ಇನ್ನು ಅದು ಅವ್ರ ಅಪ್ಡೇಟಲ್ಲಿ ಅವ್ರು ತೋರಿಸ್ಕೊಂಡ್ರೆ ಏನೋ ಅವ್ರು ತೋರಿಸ್ಕೊಂಡಿರೋದು ನಂದು ಇಷ್ಟಿದೆ, ನಂದು ಕರೆಕ್ಟಾಗಿದೆ ಅಂತ ಏನು ತೋರಿಸಿದ್ರಲ್ಲ ಅದರಲ್ಲೇ ಇಷ್ಟಿದೆ. ಅವ್ರದ್ದು ತೋರಿಸದೇ ಇರ್ತಕ್ಕಂಥದ್ದು ಅವ್ರ ಬೇನಾಮಿಗಳು ಎಷ್ಟಿದೆ ಹೇಳಿ, ಅದೆಲ್ಲ ಜಾಹಿರ ಎಲ್ರಿಗೂ ಗೊತ್ತಿರುತ್ತೆ. ಅರ್ಥ ಮಾಡ್ಕೊಂಡು ಮಾಡಬೇಕು. ರಾಜಕಾರಣ ರೀತಿಯಲ್ಲಿ ಮಾಡಿದ್ರೆ ನಾನು ಯಾರಿಗೂ ತೊಂದರೆ ಕೊಡಲ್ಲ. ನಾನು ಇವತ್ತು ನೋಡಿ, ಇವತ್ತು ಯಾವುದೇ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಿಗೂ ಕೂಡ ನಾನು ಯಾವತ್ತೂ ಮಾತಾಡ್ತೀನಿ. ನನ್ನ ವಿರುದ್ಧ ಮಾತಾಡಿದ್ರು ಕೂಡ ಅವ್ರಿಗೆ ನಾನು ಕಾಮೆಂಟು ಮಾಡಿಲ್ಲ. ಯಾಕೆಂದರೆ ಅವ್ರ ಪಾರ್ಟಿ ಅವ್ರದ್ದು. ನನಗೆ ವಿರುದ್ಧ ಮಾಡಿದ್ರೆ, ನನ್ನ ವಿರುದ್ಧ ಓಟ್ ಹಾಕಿದ್ರೆ ನಾನು ಯಾಕಪ್ಪ ನನ್ನ ವಿರುದ್ಧ, ನನಗೆ ಸುಮಾರು ಜನ ಫೋನ್ ಮಾಡಿ ಹೇಳ್ತಾರೆ, ಅಣ್ಣ ನಿನಗೆ ಮೋಸ ಮಾಡಿದ್ವಿ, ನಿನ್ಗೆ ಓಟ್ ಹಾಕಿಲ್ಲಣ್ಣ. ನನಗೆ ಓಟ್ ಹಾಕದೇ ಇರ್ತಕ್ಕಂಥವ್ರು ಅನೇಕ ಜನ ನನ್ನ ಹತ್ರ ಬಂದು ಹೆಲ್ಪ್ ತೊಗೊಂಡೋಗಿದ್ದಾರೆ. ಮೊನ್ನೆ ಕೂಡ ನನಗೆ ಓಟ್ ಹಾಕಿಲ್ಲ ಅಂತೇಳಿ ಪಾಪ ಅವ್ರಿಗೆ ಅನ್ಯಾಯ ಮಾಡಿದ್ರು. ಒಬ್ಬ ಹೆಣ್ಮಗಳಿಗೆ ಒಂದು ಅನ್ಯಾಯನೇ ಮಾಡಿದ್ರು. ಅವ್ರ ಟೀಮೇ, ಅವ್ರ ಶಿಷ್ಯರು ಎಲ್ಲ ಸೇರ್ಕೊಂಡು ಅವ್ರ ನ್ಯಾಯಕ್ಕೆ ಅಂತ ನನ್ನ ಹತ್ರ ಬಂದಾಗ ನಿನ್ಗೆ ಓಟ್ ಹಾಕಿಲ್ಲಣ್ಣ ನಾವು ಅಂತ ಹೇಳಿದ್ರು. ಆದರೂ ಸಹ ಮೊನ್ನೆ ಅವ್ರಿಗೆ ಪಾಪ ಮದುವೆ ಆದಾಗ ನನ್ನ ಕೈಲಾದಷ್ಟು ಸಪೋರ್ಟ್ ಮಾಡಿ ಅವೆಲ್ಲ ನಾನು ನೋಡಿ, ಯಾವುದೇ ಕಾರಣಕ್ಕೂ ನನ್ನ ಹತ್ರ ವಿರೋಧ ಪಕ್ಷದವ್ರು ಬಂದರೂ ಕೂಡ ನನಗೆ ನ್ಯಾಯ ಧರ್ಮ ಆಮೇಲೆ ಮತ್ತೆ ಅವ್ರಿಗೇನು ಕೆಲಸ ಬೇಕೋ ಮಾಡ್ಕೊಡೋಂಥ ಜಾಯಮಾನ. ಯಾಕೆಂದರೆ ಅದು ಮಾನವೀಯತೆ. ಜನರದ್ದು ಓಟ್ ಹಾಕೋದು ಬಿಡೋದು ಅವ್ರ ಮನಸ್ಸಿಗೆ ಬರಬೇಕು. ನಾಳೆ ಬೆಳಗ್ಗೆ ನನಗೆ ಹಾಕಬೇಕು ಅಂತ ಮನ್ಸಿಗೆ ಬಂದರೆ ಅವ್ರು ಹಾಕ್ತಾರೆ, ಇಲ್ಲಾಂದರೆ ಇಲ್ಲ. ಅವ್ರನ್ನ ಸುಮ್ಮನೆ ಬೆದರಿಸ್ಬಿಟ್ಟು ನೀನು ಓಟ್ ಹಾಕಿಲ್ಲ, ನೀನು ಹಂಗೆ ಮಾಡಿದೆ, ನೀನು ಹಿಂಗೆ ಮಾಡಿದೆ ಅಂದರೆ ಆಗುತ್ತಾ? ನಾನು ಇವತ್ತಿಗೆ 63,000 ಜನ ನನಗೆ ಓಟ್ ಹಾಕಿದ್ದಾರೆ. 63,000 ಜನ ಓಟ್ ಹಾಕಿದ್ರು ಕೂಡ ನನಗೆ ಆಗದೇ ಇರೋರು ನನ್ನ ಹತ್ರ ಬಂದಿರ್ಬೋದು. ಈಗ ಇಲ್ಲಿರ್ತಾರೆ ನಮ್ಮ ಜನ, ಹಾಕದೇ ಇರೋರು ಬಂದಿರ್ಬೋದು, ಹಾಕಿರೋರು ಹುಮ್ಮಸ್ಸಿಂದ ಬಂದಿರ್ತಾರೆ. ಆದರೂ ಸಹ ನನಗೆ ತೊಂದರೆ ಮಾಡಿರೋರನ್ನು ಕೂಡ ಇವತ್ತು ನಾನು ಹಾಕಪ್ಪ ತೊಂದರೆ ಮಾಡಿದ್ದೆ ಅಂತ ಕೇಳಿ ಅನೇಕ ಜನ ಮಾಡಿದ್ದಾರೆ. ನಮ್ಮ ಜೊತೆಲೇ ಇದ್ಕೊಂಡು ತೊಂದರೆ ಮಾಡಿದ್ದಾರೆ. ನಾನು ಯಾರನ್ನ ಮಾತಾಡ್ತಿದ್ದೀನಿ? ಯಾರನ್ನೂ ಮಾತಾಡ್ತಾರೆ. ಆದರೆ ಅವರು ಎಷ್ಟು ಹಿಂಸೆ ಕೊಡ್ತಾರೆ. ಬೇಕಾಗೆ ನಾವು ಎಲೆಕ್ಷನ್ಗೆ ಮೊದಲು ನಮ್ಮ ಹುಡುಗರು ನನ್ನ ಪರವಾಗಿ ಕ್ಯಾನ್ವಾಸ್ ಮಾಡೋಕ್ಕೆ ಬಂದಿರತಕ್ಕಂಥ ಹುಡುಗರು ಪಾಪ ಅಲ್ಲಿ ಬಾಡಿಗೆ ಮನೆಯಲ್ಲೆಲ್ಲೋ ಇದ್ದರೆ ಅವ್ರ ಮೇಲೆ ಸುಮ್ಮನೆ ಗಲಾಟೆಗಳು ಮಾಡಿಸಿ ಅವ್ರ ಮೇಲೆ FIR ಹಾಕ್ಸಿ ಓದೋ ಹುಡುಗರನ್ನ ಇವೆಲ್ಲ ಬೇಕಾಗಿತ್ತ? ಯೋಚನೆ ಮಾಡಿದ್ವಿ. ಅವರು ಯಾವ ರೀತಿ ನಮ್ಮನ್ನು ದೌರ್ಜನ್ಯ ಮಾಡಿ ನಮಗೆ ಬೆದರಿಕೆ ಹಾಕ್ಬಿಟ್ಟು ನಮ್ಮನ್ನು ಕಳಿಸ್ಬಿಡ್ಬೇಕು ಅಂತ ಯೋಚನೆ ಮಾಡಿ ನಾನು ಆವತ್ತು ಹೇಳಿದ್ದೆ. ನಾನು ಇಲ್ಲಿ ಜೆಂಡ ಎತ್ಕೊಂಡು ಹೋಗೋಕೆ ಅವ್ರು ಹೇಳಿದರು, ಟೆಂಟ್ ಎತ್ಕೊಂಡು ಹೋಗ್ಬಿಟ್ರೆ ಎಲೆಕ್ಷನ್ ಆಗಿಲ್ಲ. ನಾನು ಟೆಂಟ್ ಎತ್ಕೊಂಡು ಬಂದವ. ನಾನು ಇಲ್ಲೇ ಸ್ವತಃ ನಂದು ಇಲ್ಲೇ ಓಟಿದೆ. ಆವತ್ತು ಹೇಳಿದ್ದೀನಿ, ಇದೇ ಗ್ರಾಮದಲ್ಲೇ ಓಟಿದೆ ನಂದು. ಇಲ್ಲೇ ಮನೆ ಕಟ್ಟಿದ್ದೀನಿ, ಇಲ್ಲೇ ಇದ್ದೀನಿ. ಬಾಗೇಪಲ್ಲಿ ಜನದ ಜೊತೆನೇ ಇರ್ತೀನಿ. ಬಾಗೇಪಲ್ಲಿ ಜನಕ್ಕೆ ನಾನು ಇನ್ನು ಎಷ್ಟು ವರ್ಷ ಆದ್ರೂ ನನ್ನ ಕೈಲಾಯಿದ್ದು ನಾನು ಕೆಲಸ ಮಾಡ್ತೀನಿ. ಏನೇ ಆದರೂ ಭಗವಂತ ತೀರ್ಮಾನ. ನಾನು ಗೆಲ್ತೀನೋ ಬಿಡ್ತೀನೋ ಇನ್ನೊಂದು ನನ್ನ ಹಣೆ ಬರದಲ್ಲಿ ಏನು ಬರ್ತಿದ್ಯೋ ಅದು ಬೇರೆ. ಆದರೆ ನಾನು ಬಾಗೇಪಲ್ಲಿ ಜನದ ಜೊತೆ ಇಡೀ ನನ್ನ ಜೀವಮಾನದಲ್ಲಿ ನನ್ನ ಜೊತೆ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಜನತೆ ಕೂಡ ನಾನು ಹೇಳ್ತೀನಿ. ಸರ್, ಮುಂದಿನ ದಿನಗಳಲ್ಲಿ ಚುನಾವಣೆ ನಡೆದರೆ, ನೀವೇನಾದರೂ ಉಪಚುನಾವಣೆ ನಡೆದರೆ ಎಲೆಕ್ಷನ್ ಸ್ಪರ್ಧೆ ಮಾಡ್ತೀರಾ? ಸ್ಪರ್ಧೆ ಮಾಡ್ತೀರಾ? ಇನ್ನೊಂದು, ನಿಮ್ಮ ವಿರುದ್ಧವಾಗಿ NDA ಅಭ್ಯರ್ಥಿ ಅಂತ ಹೇಳ್ಕೊಂಡು 14 ತಿರುಗ್ತಾ ಇದ್ದಾರೆ. ಆವಾಗ ಯಾವ ಥರ ನೀವು ಫೇಸ್ ಮಾಡ್ತೀರಿ? ನೋಡಿ, ಈಗ NDA ಅಭ್ಯರ್ಥಿ ಇನ್ನೊಂದು ಮತ್ತೊಂದು ಅದು BJP ಅಭ್ಯರ್ಥಿ ಅನ್ನೋದು ನಮ್ಮ ಹೈಕಮಾಂಡ್ ತೀರ್ಮಾನ. ಯೋಚನೆ
ನಾನು ಮಾಡೋದಲ್ಲ, ನೀವು ಮಾಡ್ತೀವಿ. ಈಗ ವಜಾ ಆಗಿದ್ದಾರೆ, ಬೈ ಎಲೆಕ್ಷನ್ ಬರ್ಬೋದೋ ಇಲ್ಲ 28ಕ್ಕೆ ಎಲೆಕ್ಷನ್ ಬರ್ಬೋದೋ, ನಮ್ಮ ಹೈಕಮಾಂಡ್ ಬಿ ಫಾರಮ್ ಯಾರಿಗೆ ಕೊಟ್ಟಿದ್ದಾರೆ ಅದು ನನಗೆ ಕೊಟ್ಟರು ನಾನು ಕೆಲಸ ಮಾಡ್ತೀನಿ, ಅದು ಅರ್ನಾಥ್ ರೆಡ್ಡಿ ಅವ್ರು ಕೊಟ್ಟರು ನಾನು ಕೆಲಸ ಮಾಡ್ತೀನಿ. ಅದ್ರಲ್ಲಿ ತಪ್ಪೇನಿದೆ? NDA ಅಭ್ಯರ್ಥಿ ಅಂತ ನಿಮಗೆ ಕೊಟ್ಟರು ನಾನು ಕೆಲಸ ಮಾಡ್ತೀನಿ. ಅರ್ಥ ಆಯ್ತಾ ನಿಮ್ಗೆ ಹೇಳ್ತಾರದು? ನಮ್ಮ ಪಕ್ಷದ ತೀರ್ಮಾನ. ಇವತ್ತು BJPಯಿಂದ ನಾನು ಅಭ್ಯರ್ಥಿ ಅಂತ ಬಿ ಫಾರಮ್ ಕೊಟ್ಟಿದ್ದಾರೆ, ನಾನು ನಿಂತ್ಕೊಂಡಿದ್ದೀನಿ, ನಾನು ನಿಂತ್ಕೊಂಡು ಕೆಲಸ ಮಾಡಿದ್ದೀನಿ. ಇವತ್ತು ಕ್ಷೇತ್ರದಲ್ಲಿ 63,000 ಜನ ವೋಟ್ ಹಾಕಿದ್ದಾರೆ. ನನಗೂ ಸಹ ಆ ಭರವಸೆ ಇದೆ, ಜನ ನನಗೆ ಕೊಡ್ತಾರೆ ಅಂತ. ಒಂದು ಸಪೋಸ್ ಅಕಸ್ಮಾತ್ ಹೈಕಮಾಂಡು ನನಗಿಂತ ಬಲಿಷ್ಠವಾದವರು ಈ ಕ್ಷೇತ್ರದಲ್ಲಿ ಜನತೆ ಪರ ಇದ್ದಾರೆ, ಜನರಿಗೆ ತೀರ್ಮಾನಕ್ಕೆ ಅಕಸ್ಮಾತ್ ಅವ್ರ ಪರ ಇದ್ದರೆ, ಜನರ ತೀರ್ಮಾನ ಅವ್ರ ಹೆಸರಿದ್ರೆ ಅವರು ಕೊಟ್ಟರು ನಾನು ಕೆಲಸ ಮಾಡ್ತೀನಿ. ನಾನು ಹೇಳ್ತಾ ಇರೋದು ಉದ್ದೇಶ ಒಂದೇ, ನಾವು ಕಾಂಗ್ರೆಸ್ ವಿರೋಧಿಗಳು, ಕಾಂಗ್ರೆಸ್ ಪಕ್ಷದ ಶಾಸಕರ ವಿರೋಧಿಗಳು, ನಮ್ಮ NDA ಪಕ್ಷದ ವಿರೋಧಿಗಳು. ನಮ್ಮಲ್ಲಿ 100 ಇರ್ಬೋದು, ನಮ್ಮ ಗೊಂದಲಗಳಿರ್ಬೋದು. ಈಗಾಗಲೇ ನಾನು ಹೇಳಿದ್ದೀನಿ, ನನಗೆ ಮೊನ್ನೆ ಕೂಡ ಹೇಳಿದ್ದೀನಿ, ನಮ್ಮ ಡಾಕ್ಟರ್ ಸುಧಾಕರ್ ಅವರು ಕೂಡ ಇದ್ದಾರೆ, ಅವರು ಆಮೇಲೆ ತೀರ್ಮಾನ ಮಾಡ್ಕೋತಾರೆ. ನಮ್ಮ ವಿಜಯಣ್ಣ ಅವರು ಇರ್ತಾರೆ, ಕುತ್ಕೊಂಡು ನಮ್ಮಲ್ಲಿ ಗೊಂದಲಗಳಿರ್ತವೆ. ನಾನು ಕೂಡ ಮಾತಾಡಿರ್ಬೋದು, ನಮ್ಮ ಮನೇಲಿ ನಾವು ಕಿತ್ತಾಡ್ಕೊಂಡಿರ್ತೀವಿ ಅಷ್ಟೇ. ಇವತ್ತು ಕೂಡ ನಾನು ಹೇಳ್ತಾ ಇದ್ದೀನಿ, ನಾಳೆ ಬೆಳಗ್ಗೆ NDA ಅಭ್ಯರ್ಥಿ ಅಂತಲೇ ಬರೋದು. ಯಾಕಂದರೆ ಇವತ್ತು JDS BJP ಅಲಯನ್ಸ್ ಇರೋದ್ರಿಂದ NDA ಅಭ್ಯರ್ಥಿ ಅಂತಲೇ ಅಕಸ್ಮಾತ್ ಬೈ ಎಲೆಕ್ಷನ್ ಬಂದರೆ ಬರ್ಲೋಬೋದು, ಇಲ್ಲಾಂದರೆ ಅವರು ಕ್ಯಾಂಡಿಡೇಟ್ ಹಾಕ್ಬೋದು, ಇಲ್ಲ ನಾವು ಕ್ಯಾಂಡಿಡೇಟ್ ಹಾಕ್ಬೋದು. ಆವತ್ತಿನ ತೀರ್ಮಾನ ನಮ್ಮ ಹೈಕಮಾಂಡ್ ನಿಶ್ಚಯ. ಇವತ್ತು ಹೇಳ್ತಾ ಇದ್ದೀನಿ, ನಮ್ಮ ಹೈಕಮಾಂಡ್, ನಾನು BJPಯ ಶಿಸ್ತಿನ ಸಿಪಾಯಿ, ನಾನು ಯಾರೋ ಬೇರೆ ಕಾಂಗ್ರೆಸ್ಸಿಂದ ಬಂದವನಲ್ಲ, ಮತ್ತು JDSಯಿಂದ ಬಂದವನಲ್ಲ, ಮತ್ತು ಇಂಡಿಪೆಂಡೆಂಟ್ ಏನೋ ಮಾಡಿಬಿಡೋಣ ಅಂತ ಬಂದವನು. ನಾನು ಇವತ್ತು ಕೂಡ ಪಾರ್ಟಿ ನನಗೆ ಕೊಟ್ಟಿದೆ. ನನಗೆ ಪಾರ್ಟಿ ಜಿಲ್ಲಾ ಪಂಚಾಯತಿಗೆ ಬಿ ಫಾರಮ್ ಕೊಟ್ಟು ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿಗೆ ಅಂಥ ನಗರದಲ್ಲಿ ನನ್ನ ಅಧ್ಯಕ್ಷನ ಮಾಡಿದೆ. ಮತ್ತು ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರ ಆಶೀರ್ವಾದದಿಂದ ಬೋರ್ಡ್ ಚೇರ್ಮನ್ ಕೂಡ ಆಗಿದ್ದೀನಿ. ಮತ್ತು ಇಲ್ಲಿ ಬಾಗೇಪಲ್ಲಿಯಲ್ಲೂ ಕೂಡ ನನಗೆ ಬಿ ಫಾರಮನ್ನು ಕೊಟ್ಟು ನನಗೆ ಆಶೀರ್ವಾದ ಮಾಡ್ತಂಥ ಒಂದು ಭಾರತೀಯ ಜನತಾ ಪಕ್ಷ. ಇವತ್ತು ಕೂಡ ನನಗೆ ನಂಬಿಕೆ ಇದೆ, ನಾನು ಭರವಸೆ ನನಗಿದ್ದೇ ಇದೆ. ಆದರೂ ಒಂದು ಸಪೋಸ್ ನನ್ನ ಬಿಟ್ಟು ಇನ್ನೊಬ್ಬರು ಕೊಡ್ತೀನಿ, ನಿಮಗೆ ಕೊಡ್ತೀನಿ ಅಂದರೂ ಕೂಡ ನಾನು ಕೆಲಸ ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಯಾರು ಕೊಟ್ಟರು ಕೂಡ ನಾನು ಕೆಲಸ ಮಾಡಲಿಕ್ಕೆ ಹಗಲಿರಲು ಇಲ್ಲಿ ಜೊತೆಯಲ್ಲಿದ್ದು ಕೆಲಸ ಮಾಡಲಿಕ್ಕೆ ನಾನು ತಯಾರಿ.